ಘಟನೆಯಿಂದಾಗಿ ಇಡೀ ಊರೇ ಸಮಸ್ಯೆಗೆ ಸಿಲುಕುವ ಸಾಧ್ಯತೆ ಇತ್ತು. ಕೆಲವರು ಅದರಲ್ಲೂ ಕೂಡ ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೆ ಮುಂದಾಗಿದ್ರು. ಆದರೆ ಪೊಲೀಸರ ಸಮಯ ಪ್ರಜ್ಞೆ ಮತ್ತು ತ್ವರಿತ ಕಾರ್ಯಾಚರಣೆ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಸತ್ಯ ಗೊತ್ತಾದಾಗ ಅಲ್ಲಿ ಎದುರಾಗಿದ್ದ ಪ್ರಶ್ನೆಯೊಂದೇ, ವಿದ್ಯಾವಂತರೇ ಹೀಗಾದ್ರೆ ಉಳಿದವರ ಪಾಡೇನು? ಹೊಸ ಮಾಡೆಲ್ನ ಇಟಿಯಾಸ್ ಕಾರ್ ಅದ್ಯಾವ ಪರಿ ಆಗಿದೆ ನೋಡ್ರಿ. ಹೊಸ ಕಾರ್ ಅನ್ನೋ ಯಾವ ಕುರುಹು ಅದರಲ್ಲಿ ಕಾಣಿಸೋದಿಲ್ಲ. ಜಸ್ಟ್ ವರ್ಷದ ಹಿಂದೆ ಅದೊಬ್ಬ ಪ್ರೀತಿಯಿಂದ ಕೊಂಡಿದ್ದ ಕಾರ್ ಇದು ಅನ್ನೋದಕ್ಕೆ ಅಲ್ಲಿ ಯಾವ ಸಾಕ್ಷ್ಯವ ಉಳಿದಿಲ್ಲ. ಇನ್ನು ಈ ಫೋಟೋದಲ್ಲಿರೋ ಪೊಲೀಸರನ್ನ ನೋಡಿದ್ರೆ ಯಾವುದೋ ಗಲಾಟೆಯಲ್ಲಿ ಈ ಕಾರ್ಗೆ ಬೆಂಕಿ ಹಚ್ಚಿರಬಹುದು ಅಂತ ನೀವು ಊಹಿಸಿಕೊಳ್ಳಬಹುದು. ಆದ್ರೆ ಈ ಕಾರ್ಗೆ ಬೆಂಕಿ ಹಚ್ಚಿದ ಕಾರಣ ಮಾತ್ರ ಯಾವವೂ ಹೇಗೋ ಸಿಲುಕುವಂತದ್ದಲ್ಲ. ಯಾಕಂದ್ರೆ ಈ ಕಾರ್ಗೆ ಬೆಂಕಿ ಹಚ್ಚಿದ್ದು ಬೀದರ್ನ ಬಸವ ಕಲ್ಯಾಣದಲ್ಲಿ. ಕತೆ ಶುರುವಾಗೋದು ಕಲಬುರಗಿಯಲ್ಲಿ. ಆವತ್ತು ನವೆಂಬರ್ 19 ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನಿಲೋಗಿ ಅನ್ನೋ ಊರಿನಲ್ಲಿ ಯುವಕನೋರ್ವನ ಶವ ಪತ್ತೆಯಾಗಿತ್ತು. ಕುತ್ತಿಗೆ ಬಿಗಿದು ಕೊಲೆ ಮಾಡಿ ಶವವನ್ನ ಜಮೀನೊಂದರಲ್ಲೇ ಬಿಸಾಡಿ ಹೋಗಲಾಗಿತ್ತು. ಅಷ್ಟಕ್ಕೂ ಆ ಯುವಕನ ಹೆಸರು ಶರಣಬಸಪ್ಪ. ಕೆಲವು ದಿನಗಳ ಹಿಂದೆ ಶರಣು ಬಿರಾದರ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ನೆಲೋಗಿ ಸಮೀಪ ಒಂದು ಅನಾಮಧೇಯ ಶವದ ರೂಪದಲ್ಲಿ ಸಿಕ್ಕಿತ್ತು. ಸ್ಟ್ರ್ಯಾಂಗ್ಲೇಟ್ ಮಾಡಿ ಸಾಯಿಸಿರುವಂಥದ್ದು ನಮಗೆ ಕಂಡುಬಂದಿತ್ತು. ನಂತರ ನಾವು ತನಿಖೆ ಮಾಡಿದ ಸಂದರ್ಭದಲ್ಲಿ ಆ ವ್ಯಕ್ತಿ ಗುಲ್ಬರ್ಗ ನಗರಕ್ಕೆ ಸೇರಿದಂಥ ಶರಣು ಬಿರಾದರ್ ಅನ್ನುವಂಥದ್ದು ಕಂಡುಬಂತು. ನಂತರದಲ್ಲಿ ತನಿಖೆ ಮುಂದುವರೆದಂಥ ಸಂದರ್ಭದಲ್ಲಿ ಅವನೊಬ್ಬ ಕಾರ್ ಡ್ರೈವರ್ ಆಗಿದ್ದು ಬಾಡಿಗೆ ಪ್ಯಾಸೆಂಜರ್ಸ್ ಕರ್ಕೊಂಡೋಗಿ ಬಿಟ್ಟು ಬರುವಂಥದ್ದು. ಶರಣಬಸಪ್ಪ ಕೆಲ ವರ್ಷಗಳಿಂದ ಕಲಬುರಗಿ ನಗರದ ದೇವಿ ನಗರದಲ್ಲಿ ತನ್ನ ಸಹೋದರನ ಜೊತೆ ವಾಸವಾಗಿದ್ದ. ಆತ ಕಾರ್ ಚಾಲಕನಾಗಿ ಕೆಲಸ ಮಾಡ್ತಿದ್ದ. ಶ್ರೀರಾಮ ಸೇನೆ ಸಂಘಟನೆ ಕಾರ್ಯಕರ್ತನಾಗಿದ್ದ. ಹೀಗಾಗಿ ಈತನ ಕೊಲೆ ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಒಬ್ಬ ಹಿಂದೂ ಯುವಕನ ಹತ್ಯೆ ಇದೆ ಅಥವಾ ಬೇರೆ ಯಾವುದೇ ಸಂಘಟನೆಯವರು ಅಥವಾ ಒಂದು ಧರ್ಮಕ್ಕೆ ಸೇರಿದಂಥವ್ರು ಮಾಡಿರ್ಬೋದು ಅಂತಂದು ಅನುಮಾನ ವ್ಯಕ್ತಪಡಿಸಿದ್ರು. ಆ ನಿಟ್ಟಿನಲ್ಲೂ ಕೂಡ ನಾವು ತನಿಖೆ ಮಾಡಿದ್ವಿ. ಮೊದಲೇ ಈ ವಿಚಾರದಲ್ಲೇ ಸಮಸ್ಯೆ. ಹೀಗಾಗಿ ಪೊಲೀಸರು ಇಮಿಡಿಯೇಟ್ ಆಗಿ ಮೃತನ ಜೊತೆಗಿದ್ದ ಆತನ ಅಣ್ಣನ ವಿಚಾರಣೆ ನಡೆಸ್ತಾರೆ. ಎಲ್ಲಿ ಹೋಗಿದ್ದ, ಏನ್ ಹೇಳಿ ಹೋಗಿದ್ದ ಅಂದಾಗ ಆತ ಹೇಳಿದ್ದೊಂದು ಬಾಡಿಗೆ ಕಹಾನಿ. ನವೆಂಬರ್ 18ರಂದು ಯಾರೋ 3 ಜನ ಯುವಕರು ಬಾಡಿಗೆಗೆ ಕಾರ್ ಬೇಕು ಅಂತ ಹೇಳಿದ್ರು. ಧಾರವಾಡಕ್ಕೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು ಅಂದಿದ್ರು. 3 ದಿನದ ಬಾಡಿಗೆ ಅಂತ ಹೇಳಿದವರನ್ನ ತಮ್ಮ ಕಲಬುರಗಿ ನಗರದ ಪ್ರಿನ್ಸ್ ಲಾಡ್ಜ್ ಬಳಿ ಪಿಕ್ ಮಾಡಿದ್ದ ಅಂತ ಮೃತನ ಅಣ್ಣ ಹೇಳಿದ್ದಾನೆ. 17 ತಾರೀಕಿಗೆ ರೀ ಅವ್ರು ಗಾಡಿ ಬೇಕಂತ ಬಂದಿರಿ ಹೆರಿಟೇಜ್ ಹೋಟೆಲ್ ಬಳಿ. ಅಲ್ಲಿ ನಾವು ನೈಟ್ 8:30 ಬಿಡೋದಂತ ಹೇಳಿದ್ರು ನಮಗೆ. ಬೆಳಗ್ಗೆ ಎದ್ದು ನಾವು 8:30 ಪ್ರಿನ್ಸ್ ಲಾಡ್ಜ್ ಹತ್ರ ಇದ್ದೆವು. ಅಲ್ಲಿ ಬರ್ರಿ ಅಂತ ಹೇಳೋರು. ಅಲ್ಲಿದ್ದು ಬಂದು ಬಿಜಾಪುರನೇ ಹಾಲ್ಟ್ ಮಾಡಮು, ಮರುದಿವ್ಸ ಧಾರವಾಡಕ್ಕೆ ಹೋಗಮ್ಮ ತಂದರು. ಎಕ್ಸಾಮ್ ಅದ ಅಂತ ಹೇಳಿರೋರು. 3 ಜನ ಹುಡುಗರು, ಇಬ್ಬರು ಜನ ಇದ್ದರು ರೀ. ಅಲ್ಲಿ 3 ಜನ ಹೋಗೋದ ತಂದರು. ನಮ್ಮ ಬ್ರದರ್ಗೆ ಅವ್ರಿಗೆ ನಾ 8:30 ಕಳಿಸೀನಿ ರೀ ಅವ್ರಿಗೆ. ಅದಾದ್ಮೇಲೆ ಆಯ್ತು ರೀ ಮುಂದೆ ಮತ್ತೆ ಅವ್ರು ಯಾರಂತ ಗೊತ್ತಿಲ್ಲ. ಹಿಂಗೆ ಬಂದಿರಿ. ಹಾಂ ನೋಡೀನಿ. ಹೆರಿಟೇಜ್ CCTVದಲ್ಲಿ ಅವ್ರ ಚಿತ್ರ ಸಿಗುತ್ತಾರೆ ಪೂರ ನಿಮಗೆ. ಹಾಂ, ಆವತ್ತು ಹೇಳಿದ ಪ್ರಕಾರ ಎಲ್ಲರೂ ಆ ರಾತ್ರಿ ವಿಜಯಪುರದಲ್ಲಿ ಹಾಲ್ಟ್ ಮಾಡಬೇಕಿತ್ತು. ಮರುದಿನ ಬೆಳಗ್ಗೆ ಧಾರವಾಡಕ್ಕೆ ಹೋಗಬೇಕಿತ್ತು. ಪೊಲೀಸರು ಕಾರ್ ಜಾಡನ್ನ ಹಿಡಿದ್ರೆ ಕಾರ್ ಧಾರವಾಡಕ್ಕೆ ಹೋಗಿರಲೇಗಿಲ್ಲ. ಅದು ಬೇರೆಲ್ಲಿಗೋ ಟರ್ನ್ ತೆಗೆದುಕೊಂಡಿತ್ತು. ಇಟಿಯಾಸ್ ಕಾರನ್ನ ಓಡಿಸುತ್ತಿದ್ದ ಶರಣಬಸಪ್ಪ ಕಲಬುರಗಿ ಜಿಲ್ಲೆಯ ಗಡಿಯನ್ನ ಜೀವಂತವಾಗಿ ದಾಟಿರಲೇಗಿಲ್ಲ. ಕಾರ್ನ ಬಾಡಿಗೆಗೆ ಪಡೆದವರೇ ಆತನನ್ನ ಕೊಂದು ಹಾಕಿದ್ರು. ನಂತರ ಕಾರ್ನ ತೆಗೆದುಕೊಂಡು ಪರಾರಿಯಾಗಿದ್ರು. ಈ ಹತ್ಯೆಯ ಹಿಂದಿನ ಉದ್ದೇಶ ಏನು ಅದು ಯಾರಿಗೋ ಗೊತ್ತಿರಲಿಲ್ಲ. ಹೀಗಾಗಿ ಪೊಲೀಸರು ಮೊಬೈಲ್ ಫೋನ್ ಹಿಂದೆ ಬಿದ್ದಿದ್ದಾರೆ. ಆವತ್ತು ಪೊಲೀಸರ ಕೈಗೆ ಸಿಕ್ಕಿದ್ದು 2 ಆಸಾಮಿಗಳು. ಅವರಿಬ್ಬರನ್ನು ಕರೆತಂದು ವಿಚಾರಣೆ ನಡೆಸಿದಾಗ ಸತ್ಯ ಹೊರಬಂದಿತ್ತು. ಈ ಪೈಕಿ ಒಬ್ಬಾತನ ಹೆಸರು ಶ್ರೀಶೈಲ್, ಮತ್ತೊಬ್ಬಾತ ಆನಂದ್ ಕಾಂಬ್ಳೆ. ಆನಂದ್ ಕಾಂಬ್ಳೆ ಅನ್ನೋ ಈ ವ್ಯಕ್ತಿ ಪೊಲೀಸರ ಮುಂದೆ ಅದೇನೋ ಬಡಬಡಾಯಿಸ್ತಾ ಇದ್ದ. ಆತನ ಪ್ರಕಾರ ಆತನಿಗೇನೋ ಗೊತ್ತಿಲ್ಲ. ಕಾರ್ ತಂದಿಟ್ರು, ಮುಂಬೈಗೆ ಹೋಗಿ ಬರ್ತೀನಿ ಅಂದ್ರು ಅನ್ನತೊಡಗಿದ್ದ. ನಮಗೆ ಬೊಂಬೈ ಹೋಗ್ಬೇಕು ಅರ್ಜೆಂಟ್ ಆಗಿ ಅಂತ 5,000 ರೂಪಾಯಿ ತೊಗೊಂಡು ಹೋಗಿರ ಸರ್. ಈ ನನ್ನ ಮನೆಗೆ ಬಿಟ್ಟರು ಸರ್. 2 ದಿನ ಆದ ನಂತರ ಬಂದು ಅವರು ತಗೊಂಡು ಹೋಗಿರ ಸರ್. ನಿಮ್ಗೆ ಅವರು ಬೋಸ್ಗಾ ಸರ್. ಬೋಸ್ಗಾ? ನಿಮ್ಗೆ ಸೀನಿಯರ್ ನಿಮ್ಮ ಕಾಲೇಜ್ಗೆ? ಹಾಂ, ಸೂಪರ್ ಸೀನಿಯರ್ ಸರ್. ನೀ ಏನು ಓದ್ತಿ? ನಂಗೆ ಗ್ಯಾಸ್ ದುಕಾನಲ್ಲಿ ಕೆಲಸ ಮಾಡ್ತೀನಿ ಸರ್. ಪ್ಲಸ್ ಇವ್ರ ಕಾಲೇಜ್ ಸೂಪರ್ ಸೀನಿಯರ್. ಯಾವ ಕಾಲೇಜ್? ರಾಜೀವ್ ಗಾಂಧಿ ಕಾಲೇಜ್. ನಿನಗೆ ಇವಾಗ ಹೆಂಗೆ ಪರಿಚಯ?
ಸೀನಿಯರ್ ಹಾಸ್ಟೆಲ್ಗೆ ಹೋಗ್ತಿದ್ದೆ ಸರ್ ಹಾಸ್ಟೆಲ್ ಇವನೇನೋ ಸುಳ್ಳು ಹೇಳ್ತಿಲ್ಲ ಬಿಡಿ. ಕಾಲೇಜ್ನಲ್ಲಿ ಈತನ ಸೂಪರ್ ಸೀನಿಯರ್ಗಳು ಈತನ ಬಳಿ ಕಾರ್ ಬಿಟ್ಟು ಹೋಗಿ ಈತನನ್ನ ಯಾಮಾರಿಸಿದ್ರು. ಕಾರ್ ಇಟ್ಕೊಂಡ ತಪ್ಪಿಗೆ ಈತನು ಕೂಡ ಈಗ ಅಂಧರಾಗಿದ್ದಾನೆ. ಅಸಲಿ ಸಂಗತಿ ಅಂದ್ರೆ ಅವತ್ತು ಶರಣ ಬಸಪ್ಪನ ಹತ್ಯೆಯಲ್ಲಿ ಭಾಗಿಯಾಗಿದ್ದು ಮೂವರು, ಶ್ರೀಶೈಲ್, ಸಂದೀಪ್ ಮತ್ತು ಸದಾನಂದ್. ಆದರೆ ಸಂದೀಪ್ ಮತ್ತು ಸದಾನಂದ್ ಇವತ್ತಿಗೂ ನಾಪತ್ತೆ. ಹಾಗಾದ್ರೆ ಕೊಲೆ ಮಾಡಿದ್ದೇಕೆ? ಕಾರಣ ಕೇಳಿದ್ರೆ ಯಾರಾದ್ರೂ ಹೌಹಾರ್ತಾರೆ. ಜಸ್ಟ್ ಹುಡುಗ ಬುದ್ಧಿ. ಕೊಲ್ಲುವಂತ ಕೋಪಕ್ಕೆ ಕಾರಣವಿರುತ್ತೆ, ಏನಾದ್ರೂ ಲಾಭದ ಲೆಕ್ಕಾಚಾರವಿರುತ್ತೆ. ಆದ್ರೆ ಇಲ್ಲೇನು ಇಲ್ಲವೇ ಇಲ್ಲ. ಆದ್ರೆ ಉದ್ದೇಶವೇನು? ವಾರಂಟ್ ಮುಂದುವರಿಯುತ್ತೆ ಸಣ್ಣ ಬ್ರೇಕ್ನ ನಂತರ. ಡಿಗ್ರಿ ಮುಗಿಸಿದ್ದ ಆ ಮೂವರು ದುಷ್ಟರು ಇಟಿಎಸ್ ಕಾರ್ ಬಾಡಿಗೆಗೆ ತೆಗೆದುಕೊಂಡು ಹೋಗಿದ್ದೇಕೆ? ಕಾರ್ ಚಾಲಕನನ್ನ ಕೊಂದು ಕಾರನ್ನ ಸುಟ್ಟು ಹಾಕಿದ್ರಿಂದ ಅವ್ರಿಗೇನ್ ಲಾಭವಾಯ್ತು? ಮಣ್ಣಂಗಟ್ಟಿ. ಆ ದುಷ್ಟರಿಗೆ ಏನಂದ್ರೆ ಏನೇನು ಗಿಟ್ಟಿರ್ಲಿಲ್ಲ. ಯಾಕಂದ್ರೆ ಅವರು ಅಂದ್ಕೊಂಡಿದ್ದೇ ಒಂದು, ಅಲ್ಲಾಗಿದ್ದೇ ಇನ್ನೊಂದು. ಶರಣ ಬಸಪ್ಪ ಅನ್ನೋ ಅಮಾಯಕನೊಬ್ಬನನ್ನು ಹತ್ಯೆ ಮಾಡಿದ ಶ್ರೀಶೈಲ್, ಸಂದೀಪ್ ಮತ್ತು ಸದಾನಂದ ಅನ್ನೋ ಕಿರಾತಕರು ಆತನ ಶವವನ್ನು ಅದೆಲ್ಲೋ ಬಿಸಾಡಿ ಕಾರನ್ನ ಸೀದಾ ತೆಗೆದುಕೊಂಡು ಹೋಗಿದ್ದು ಬೀದರ್ ಜಿಲ್ಲೆ ಬಸವ ಕಲ್ಯಾಣಕ್ಕೆ. ಅಲ್ಲಿ ಸದಾನಂದ ಮತ್ತು ಸಂದೀಪ್ ಅನೇಕರ ಮೂಲಕ ಕಾರನ್ನ ಮಾರಾಟ ಮಾಡೋಕೆ ಮುಂದಾಗಿದ್ರು. ಆದ್ರೆ ಕಾರ್ ಡಾಕ್ಯುಮೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಯಾರೋ ಕೂಡ ಕಾರನ್ನ ತೆಗೆದುಕೊಂಡಿರಲಿಲ್ಲ. ಇನ್ನೊಂದೆಡೆ ಶರಣ ಬಸಪ್ಪನ ಕೊಲೆಯಾಗಿದ್ದು ಆತನ ಕಾರ್ ತೆಗೆದುಕೊಂಡು ಹೋಗಿದ್ದು ಪೊಲೀಸರಿಗೆ ಗೊತ್ತಾಗಿದೆ. ಪೊಲೀಸರು ನಮ್ಮ ಬೆನ್ನಿಗೆ ಬಿದ್ದಿದ್ದಾರೆ ಅನ್ನೋ ಸತ್ಯ ಆರೋಪಿಗಳಿಗೆ ಗೊತ್ತಾಗಿತ್ತು. ಹೀಗಾಗಿ ಬಸವ ಕಲ್ಯಾಣದಲ್ಲಿ ಗ್ಯಾಸ್ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಆನಂದ್ ಅನ್ನೋ ತಮ್ಮ ಸ್ನೇಹಿತನ ಮೂಲಕ 5,000 ರೂಪಾಯಿ ಪಡೆದುಕೊಂಡಿದ್ದ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಹೋಗೋ ಮುನ್ನ ಬಸವ ಕಲ್ಯಾಣ ಹೊರವಲಯದಲ್ಲಿ ಕಾರನ್ನ ಸುಟ್ಟು ಹಾಕಿದ್ರು. ಸಿಕ್ಕೆ ಬೀಳೋದಿಲ್ಲ ಅನ್ನೋದು ಹಂತಕರ ಲೆಕ್ಕಾಚಾರ. ಅದರಲ್ಲಿ ಎಲ್ಲವೋ ಉಲ್ಟಾ ಆಗಿತ್ತು. ಕಾರು ಕಳುವು ಮಾಡೋ ಉದ್ದೇಶದಿಂದ ಶ್ರೀಶೈಲ್ ಮದರ್ಗಿ ಮತ್ತು ಅವನ ಸ್ನೇಹಿತರು ಸೇರಿಕೊಂಡು ಈ ಕೃತ್ಯವನ್ನು ಮಾಡಿರುವಂಥದ್ದು ಕಂಡು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಇದೇ ರೀತಿಯಲ್ಲಿ ಕಾರ್ ಅಪಹರಣಕ್ಕಾಗಿ ಕಾರು ಕದೀಲಿಕ್ಕಾಗಿ ಬುಕ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದರು. ಅವ್ರ ಕಾರಣಾಂತರದಿಂದ ಅವ್ರು ಬರಲಿಕ್ಕೆ ಆಗಿರಲಿಲ್ಲ. ಜೇವರ್ಗಿ ಒಬ್ಬ ವ್ಯಕ್ತಿಗೆ ಪ್ರಯತ್ನ ಮಾಡಿದರು, ಅದಾಗಲಿಲ್ಲ. ನಂತರದ ಈ ಮೃತನ ಅಣ್ಣ ಏನಿದೆ ಅವನಿಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅವನು 2-3 ದಿನ ಧಾರವಾಡ ಹೋಗ್ಲಿಕ್ಕೆ ಹೇಳಿರ್ತಾರೆ. ಅವರು ಔಟ್ ಆಫ್ ಹೆಡ್ ಕ್ವಾರ್ಟರ್ ಆಗಲ್ಲ ಅಂತಂದು ನಂತರದಲ್ಲಿ ಈ ಒಬ್ಬ ವ್ಯಕ್ತಿ ಫೈನಲಿ ಇವರ ಒಂದು ಟ್ರ್ಯಾಪ್ಗೆ ಸಿಲುಕಿದ್ದಾನೆ. ಕೊಲೆಗಾರರಿಗೆ ನಾಪತ್ತೆಯಾಗಲು ಹಣ ನೀಡಿದ ಮತ್ತು ಕಾರನ್ನ ಸುಟ್ಟು ಹಾಕಲು ಸಹಾಯ ಮಾಡಿದ ಆರೋಪದ ಮೇಲೆ ಆನಂದ್ ಕೂಡ ಅಂಧರಾಗಿದ್ದಾನೆ. ಇದೀಗ ಶ್ರೀಶೈಲ್ ಮತ್ತು ಆನಂದ್ ಕಂಬಿ ಹಿಂದೆ ಹೋಗಿದ್ದಾರೆ. ಇನ್ನೊಂದೆಡೆ ಸದಾನಂದ ಮತ್ತು ಸಂದೀಪ್ ತಲೆಮರೆಸಿಕೊಂಡು ಅಡ್ಡಾಡ್ತಿದ್ದಾರೆ. ಎಲ್ಲೋಗ್ತಾರೆ? ಅವರು ಸಿಕ್ ಬೀಳಲೇಬೇಕು. ವಿಷಯ ಅಂದ್ರೆ ಅಲ್ಲಿ ಹಂತಕರಿಗೆ ಕೊಲ್ಲ ಉದ್ದೇಶ ಇರಲಿಲ್ಲ. ಕಾರ್ನ ಕಿತ್ಕೊಂಡು ಹೋಗಿ ಅದನ್ನ ಮಾರೋದಷ್ಟೇ ಅವರ ಉದ್ದೇಶವಾಗಿತ್ತು. ಆದ್ರೆ ಕಾರ್ ಹತ್ತುತ್ತಿದ್ದಂತೆ ಅವರ ಪ್ಲಾನ್ ಚೇಂಜ್ ಆಗಿತ್ತು. ಇದು ಕಾರ್ ಕದಿಯೋವಂಥ ಉದ್ದೇಶದಿಂದ ಈ ಕೃತ್ಯ ಮಾಡಿದ್ದಾರೆ. ನಂತರದಲ್ಲಿ ಕಾರ್ ಕಿತ್ಕೊಂಡು ಬಿಡುವಂಥ ಉದ್ದೇಶ ಕೂಡ ಅವರಿಗೆ ಇತ್ತು ಅನ್ನುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ಇವನು ಸ್ವಲ್ಪ ಫಿಸಿಕಲಿ ಫಿಟ್ ಇದ್ದ ಮತ್ತು ಹೊರಗಡೆ ಬಂದು ಅವ್ನ ಕಾಂಟ್ಯಾಕ್ಟ್ ಉಪಯೋಗಿಸ್ಕೊಂಡು ಮತ್ತು ನಮ್ಮನ್ನು ಟ್ರೇಸ್ ಮಾಡಿ ನಮಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವನ್ನ ಇದು ಮಾಡಿದರು. ಇದರಲ್ಲಿ ಏನು ಅಪರಾಧಿಗಳಿದ್ದಾರೆ ಅವರೆಲ್ಲ ವಿದ್ಯಾವಂತರು ಇದ್ದಾರೆ, ದುಡ್ಕೊಂಡು ತಿನ್ನಲಿಕ್ಕೆ ಅವಕಾಶ ಇದ್ದಂಥವರೇ ಆಗಿದ್ದಾರೆ. ಆದರೆ ಈ ಸುಲಭವಾದ ದಾರಿಯಲ್ಲಿ ಅನ್ಯಾಯದ ಹಣ ಗಳಿಸುವಂಥ ಒಂದು ಆಸೆಗೆ ಬಲೆ ಬಿದ್ದು ಈ ಒಂದು ಕೃತ್ಯ ಮಾಡಿದ್ದಾರೆ. ಎಲ್ಲರೂ ವಿದ್ಯಾವಂತರೇ, ದುಡಿದು ತಿಂದ್ರೆ ಹೊಟ್ಟೆಗೆ ಯಾವತ್ತಿಗೂ ಬರವಿರಲಿಲ್ಲ. ಆದರೆ ಹಂತಕರು ಬೇರೆಯದ್ದೇ ರೀತಿಯಲ್ಲೇ ಯೋಚಿಸಿದ್ದಾರೆ. ದುಡಿದ್ರೆ ಹೊಟ್ಟೆ ತುಂಬುತ್ತೆ, ಐಷಾರಾಮ ಸಿಗುತ್ತಾ ಅಂತ ಪ್ರಶ್ನಿಸಿಕೊಂಡಿದ್ದಾರೆ. ಇಂಥದ್ದೊಂದು ಕೃತ್ಯಕ್ಕೆ ಕೈ ಹಾಕಿ ಏನೇನೋ ದಕ್ಕದೆ ಜೈಲು ಸೇರಿದ್ದಾರೆ. ಅಂದಹಾಗೆ ಪ್ರಮುಖ ಆರೋಪಿ ಸದಾನಂದ್ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮುಡುಬಿ ಗ್ರಾಮದ ನಿವಾಸಿ. ಸಂದೀಪ ಕೂಡ ಅಲ್ಲೇ ಸಮೀಪದ ಹನುಮಂತವಾಡಿ ಗ್ರಾಮದ ನಿವಾಸಿ. ಶ್ರೀಶೈಲ್ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮುದ್ದಡಗ ಗ್ರಾಮದ ವಾಸಿ. ಎಲ್ಲರ ಪರಿಚಯ ಆಗಿದ್ದು ಕಾಲೇಜ್ನಲ್ಲೇ. BA BCom ಓದಿದ್ದ ಅವರು ಡಿಗ್ರಿ ಮುಗಿದ ನಂತರ ಬೇರೆ ಬೇರೆ ರೀತಿಯ ಕೆಲಸ ಮಾಡ್ಕೊಂಡಿದ್ರು. ಆದ್ರೆ ಮೂವರಿಗೂ ತಾವು ದುಡಿದ ದುಡ್ಡು ಯಾವುದಕ್ಕೂ ಸಾಲುತ್ತಿಲ್ಲ. ಹೇಗಾದ್ರೂ ಮಾಡಿ ದುಡ್ಡು ಗಳಿಸಬೇಕು, ಆ ಮೂಲಕ ತಮ್ಮದೇ ಆದ ಹೊಸ ಬಿಸ್ನೆಸ್ ಪ್ರಾರಂಭಿಸಬೇಕು ಅನ್ನೋ ಚಿಂತೆ. ಬಿಸ್ನೆಸ್ಗೆ ಹಣ ಬೇಕು ಅಂದ್ರೆ ಈಗ ಮಾಡೋದು. ಸದ್ಯ ಮಾಡಿದ್ದುಣ್ಣ ಮಹಾರಾಯ.
ಇಲ್ಲಿ ಅಯ್ಯೋ ಅನಿಸೋದು ದುರುಳರ ದುಷ್ಕೃತ್ಯಕ್ಕೆ ಬಲಿಯಾದ ಕಾರ್ ಚಾಲಕ ಶರಣ ಬಸಪ್ಪನ ಬಗ್ಗೆ. ಆತ ದುಡಿದು ತಿನ್ನೋಕೆ ಹೊರಟವನು, ಆದರೆ ದುಡಿಯಲಾಗದ ಕೆಲವರ ಕೈಗೆ ಅನ್ಯಾಯವಾಗಿ ಸಿಕ್ಕ ಕೊಲೆಯಾಗಿ ಹೋಗಿದ್ದಾನೆ. ಆತನ ಕುಟುಂಬದ ಸ್ಥಿತಿ ಏನು ಹೇಳಿ. ಇದು ಇವತ್ತಿನ ವಾರಂಟ್. ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ಸೋಮವಾರ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಿ ಅಲರ್ಟ್.